ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಒಂದು ರಾಶಿ ಫಲವನ್ನು ಹೇಳೋದಕ್ಕಿಂತ ಮುಂಚೆ ಜನಗಳು ತಿಳ್ಕೊಳ್ಬೇಕಾಗಿರುವಂತ ವಿಚಾರಗಳು ಏನಂತಂದ್ರೆ, ನೀವೊಬ್ರು ಜ್ಯೋತಿಷರ ಹತ್ರ ಹೋಗ್ತೀರಾ, ನಿಮ್ಮ ಜಾತಕವನ್ನ ಕೊಡ್ತೀರಾ. ಆತ ಜಾತಕವನ್ನ ಚೆಕ್ ಮಾಡುವಾಗ ನೀವು ಕೊಟ್ಟಿರೋ ಸಮಯವನ್ನೇ ಹಾಕಿ ನೋಡಬಾರ್ದು. ಯಾಕೆಂತಂದ್ರೆ ಒಂದೇ ರಾಶಿಯಲ್ಲಿ ಒಂದೇ ಡೇಟ್ ಅಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಸೊ ಎಲ್ಲರ ಭವಿಷ್ಯ ಒಂದೇ ತರ ಇರೋದಿಲ್ಲ. ಹಾಗಾಗಿ ಲಗ್ನ ಅನ್ನೋದೊಂದಿದೆ. ಈಗ ನೋಡಿ, ನಮ್ಮ ಋಷಿಗಳು ತುಂಬಾ ಸೈಂಟಿಫಿಕ್ ಆಗಿ ಮಾಡಿದ್ದಾರೆ ಈ ಜ್ಯೋತಿಷವನ್ನ. ಇದರಲ್ಲಿ ಒಂದೊಂದು ಸೆಕೆಂಡ್ ಅಲ್ಲೂ ಕೂಡ ಜಾತಕ ಚೇಂಜ್ ಆಗುತ್ತೆ. ಸೊ ನಿಮ್ಮ ಲಗ್ನವನ್ನ ತಿದ್ದಿ ಲಗ್ನವನ್ನ ಫಸ್ಟ್ ಕಂಡುಹಿಡಿಬೇಕು. ಲಗ್ನ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಆನಂತರ ಹಿಂದೆ ನಡೆದಿರೋ ಕೆಲವು ಘಟನೆಗಳನ್ನ ಮ್ಯಾಚ್ ಮಾಡಿ ನಿಮ್ಮ ಲಗ್ನವನ್ನ ತಿದ್ದಿ ನಿಮ್ಮ ಭವಿಷ್ಯವನ್ನ ಹೇಳಬೇಕು. ಸೊ ಹಿಂದೆ ನಡೆದಿರೋ ಘಟನೆಗಳನ್ನ ಕಂಪಲ್ಸರಿ ಆಗಿ ಕೆಲವಾದ್ರೂ ಹೇಳಬೇಕಾಗುತ್ತೆ. ಇದು ಮೊದಲನೇದು. ಎರಡನೇದು, ಸರ್ ಒಂದು ಡೇಟ್ ಆಫ್ ಬರ್ತ್ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ನನಗೆ ತುಂಬಾ ಜನ ಕೇಳೋದು ಏನಂತಂದ್ರೆ, ಸರ್ ನೀವು ಹೇಗೆ ಪ್ರಿಡಿಕ್ಷನ್ಸ್ ಕೊಡ್ತೀರಾ ಅಂತ. ಸೊ ನನ್ನ ವೇ ಆಫ್ ಪ್ರಿಡಿಕ್ಷನ್ ಹೇಗೆ ಅಂತಂದ್ರೆ, ಮೊದಲನೇದಾಗಿ ನಾನು ಲಗ್ನವನ್ನ ತಿದ್ದುತ್ತೀನಿ. ಆಮೇಲೆ ದಶೆಗಳಲ್ಲಿ ವಿಂಶೋತ್ತರ ದಶೆ, ಚರದಶೆ, ಯೋಗಿನಿ ದಶೆ, ಜಮಿನಿ ಪದ್ಧತಿಯನ್ನು ಉಪಯೋಗಿಸ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್, ಲೇಯರ್ ಬೈ ಲೇಯರ್ ನಾನು ಹೋಗ್ತೀನಿ. ಅನಂತರದಲ್ಲಿ ಹಸ್ತ ಸಾಮುದ್ರಿಕೆ. ನಮ್ಮಲ್ಲಿ ಹಸ್ತ ಸಾಮುದ್ರಿಕೆ ಅಂತಂದ್ರೆ ಅದೇನೋ ಒಂಥರ ಹೆಡ್ಲೈನು, ಫೇಟ್ಲೈನ್, ಈ ತರ ವೆಸ್ಟರ್ನ್ ಪಾಮಿಸ್ಟ್ರಿ ಮಾತಾಡ್ತಾರೆ. ಅದಲ್ಲ, ನಾಡಿ ಜ್ಯೋತಿಷದಲ್ಲಿ ಲೈನ್ಸ್ ಗಳಿರುವಂತಹ ಮಾತೃರೇಖೆ, ಪಿತೃರೇಖೆ, ಹಲವಾರು ತರದ ರೇಖೆಗಳಿದೆ. ಸೊ ಆ ರೇಖೆಗಳು ಜಾತಕಕ್ಕೆ ಹೊಂದಾಣಿಕೆ ಆಗತ್ತಾ ಅಂತ ನಾನು ಒಂದು ಇವೆಂಟ್ಗೋಸ್ಕರ ನಾನು ಮ್ಯಾಚ್ ಮಾಡ್ತೀನಿ. ಪ್ರಶ್ನೆ ಕೊಂಡ್ಲಿ ನಾನು ಹಾಕ್ತೀನಿ. ಅವಾಗ ಒಂದು ವಿವಾಹ ಆದ್ರೆ ಇಷ್ಟು ವಿಚಾರದಲ್ಲಿ, ಇಷ್ಟು ಪ್ಯಾರಾಮೀಟರ್ಸ್ ಅಲ್ಲಿ ಅದು ಸ್ಟೆಪ್ ಬೈ ಸ್ಟೆಪ್ ನಾನು ಇಂಡಿಕೇಶನ್ ಎಲ್ಲರೂ ನೋಡ್ತಾ ನನಗೆ ಕೊನೆಯಾಗಿ ಈ ಒಂದು ಘಟನೆ ನಡೆಯೋ ಸಾಧ್ಯತೆ ಇದೆ ಅಂತ ಹೇಳಿ ಜಾತಕದಲ್ಲಿ ಗೊತ್ತಾಗುತ್ತೆ. ಇದಕ್ಕೆಲ್ಲ ಬಹಳ ಟೈಮ್ ಹಿಡಿಯುತ್ತೆ. ಆ ಒಂದು ತಾಳ್ಮೆ ಕೇಳಿಸೋರ್ಗು ಮತ್ತೆ ಹೇಳೋರು ಇಬ್ಬರಿಗೂ ಇರ್ಬೇಕಾಗುತ್ತೆ. ಸೊ ಈ ರೀತಿ ಹೇಳಿದಾಗ ಸೈಂಟಿಫಿಕ್ ಆಗಿ ಜಾತಕ ಫಲ ನಿರೂಪಣೆ ಕರೆಕ್ಟ್ ಆಗುತ್ತೆ. ಅದು ಬಿಟ್ಟು ನಾವು ನ್ಯೂಮರಾಲಜಿ ಪ್ರಕಾರ ನೀವು ಯಾವುದೋ ಒಂದು ಪೂಜೆ ಹೇಳ್ಬಿಡೋದು, ಯಾವುದೋ ಒಂದು ಪ್ರೆಡಿಕ್ಷನ್ ಹೇಳೋದು, ಅದರಲ್ಲಿ ಎರಡು ನಿಜ ಆಗತ್ತೆ, ಅವ ಜ್ಯೋತಿಷರಿಗೆ ಮಹಾವಿದ್ಯೆ ಕಲ್ತಿದ್ದಾರೆ ಅಂತ ಅನ್ಸೋದು, ಇವೆಲ್ಲ ತಪ್ಪು. ಸೊ ಈ ರೀತಿಯಲ್ಲಿ ಸೈಂಟಿಫಿಕ್ ವೇಯಲ್ಲಿ ಜಾತಕ ನಿರೂಪಣೆ ಮಾಡಿದಾಗ ಬಂದಂತಹ ಕ್ಲೈಂಟ್ಗೆ ಅವ್ರಿಗೊಂದು ಆಶ್ವಾಸನೆ ನಾವು ಕೊಡ್ತೀವಿ, ಧೈರ್ಯವನ್ನು ಹೇಳ್ದಂಗಾಗುತ್ತೆ, ಸತ್ಯವನ್ನು ಒಪ್ಕೊಳ್ಳೋದಕ್ಕೆ ಅವ್ರನ್ನ ಮೋಟಿವೇಟ್ ಮಾಡ್ದಂಗಾಗುತ್ತೆ. ಜ್ಯೋತಿಷ್ಯ ಅಂದ್ರೆ ಹಣೆ ಬರವನ್ನ ಬದಲಾವಣೆ ಮಾಡೋದಲ್ಲ, ಉತ್ತಮ ಮತ್ತು ಕೆಟ್ಟ ಸಮಯ ಎರಡನ್ನು ಕೂಡ ಅನಲೈಸ್ ಮಾಡಿ ಅವ್ರನ್ನ ಒಂದು ಗೈಡ್ ಮಾಡುವಂಥದ್ದು ಸರಿಯಾಗಿರೋ ದಾರಿಯಲ್ಲಿ. ಅದು ಬಿಟ್ಟು ಹಣೆ ಬರೋ ಚೇಂಜ್ ಮಾಡೋದು, ನಿಮ್ಮನ್ನು ಕೋಟ್ಯಾಧಿಪತಿ ಮಾಡೋದು, ನಿಮಗೆ ಅಷ್ಟೈಶ್ವರ್ಯಗಳು ಬರೋ ತರ ಮಾಡೋದು ಜ್ಯೋತಿಷಿ ಕೆಲಸ ಅಲ್ಲ. ನಿಮಗೆ ನಿಮ್ಮ ಒಂದು ಜಾತಕದಲ್ಲಿ ಯಾವ ತರದ ಒಂದು ಪಾಸಿಬಿಲಿಟೀಸ್ ಇದೆ ಅಂತ ತಿಳಿಸೋದು ಜ್ಯೋತಿಷ ಕರ್ತವ್ಯ. ಸೊ ಇಷ್ಟು ವಿಚಾರಗಳಿದೆ. ಸೊ ಈಗ ನಾವು ನಿಮ್ಗೆ ಈ ತರ ಜಾತಕವನ್ನು ತೋರಿಸ್ಕೋಬೇಕಾಗಿದ್ರೆ ಭೈರವಿ ಆಸ್ಟ್ರೋದಲ್ಲಿ ನೀವು ಇದನ್ನ ಬುಕ್ ಮಾಡಬಹುದು. ಮಿಥುನ ರಾಶಿ 2026 ಮಾರ್ಚ್ 15ನೇ ತಾರೀಕಿನ ನಂತರದಲ್ಲಿ ಹೊಸ ಸಂವತ್ಸರಕ್ಕೆ ನಾವು ಕಾಲಿಡೋ ಸಂದರ್ಭದಲ್ಲಿ ಮಿಥುನ ರಾಶಿಯವರಿಗೆ ಏನೆಲ್ಲ ವಿಶೇಷ ಯೋಗಗಳಿದೆ ಅಂತ ನಾವು ನೋಡೋಣ. ಮೊದಲನೇದಾಗಿ ಬಂದಾಗ, ರಾಶಿಯಲ್ಲಿ ಇರುವಂತಹ ಗುರುಗ್ರಹ ತನ್ನ ವಕ್ರಿಯನ್ನು ನಿಲ್ಲಿಸಿ ನೇರವಾಗಿದ್ದಾನೆ, ಸ್ಟ್ರೈಟ್ ಆಗಿದ್ದಾನೆ. ಸೊ ಇದು ಬಂದು ಗುರುಗ್ರಹ ತನ್ನ ಪಾಸಿಟಿವ್ ರಿಸಲ್ಟ್ ಅನ್ನು ಅದು ಯಥೇಚ್ಛವಾಗಿ ಕೊಡುತ್ತೆ. ಆರೋಹಿಣಿ ಅಂತ ಹೇಳ್ತಾರೆ. ಆರೋಹ ಅಂತಂದ್ರೆ ಮುಂದಕ್ಕೆ ಹೋಗುವಂಥದ್ದು. ಇದು ತನ್ನ ಒಂದು ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇದೆ ಗುರುಗ್ರಹ. ಇದು ಬಂದು ಬಹಳ ಅಭಿವೃದ್ಧಿನ ಕೊಡುವಂಥದ್ದು. ಈ ಒಂದು ಮಿಥುನ ರಾಶಿಯವರಿಗೆ ವಿವಾಹದ ಪ್ರಾಪ್ತಿ ಸಾಧ್ಯವಾಗುತ್ತೆ. ಒಂದು ಮದುವೆ ಆಗ್ಬೋದು, ಒಳ್ಳೆ ಸಂಬಂಧ ಬರ್ಬೋದು, ಎಂಗೇಜ್ಮೆಂಟ್ ಆಗ್ಬೋದು. ಕೆಲವು ಸಂದರ್ಭಗಳಲ್ಲಿ ನೋಡ್ಕೊಂಡು ಹೋಗಿರ್ತಾರೆ, ಬಹಳ ದಿನಗಳಾಗುತ್ತೆ, ಅವ್ರು ಮತ್ತೆ ಬರ್ಬೋದು. ಬಿಟ್ಟು ಹೋಗಿದ್ದವ್ರು ಮತ್ತೆ ಬರ್ಬೋದು. ಎರಡನೇ ಮದುವೆಗೆ ಪ್ರಯತ್ನ ಮಾಡ್ತಿದ್ರೆ, ಡಿವೋರ್ಸ್ ಸೆಪರೇಷನ್ ಆಗಿರುತ್ತೆ, ಎರಡನೇ ಮದುವೆಗೆ ಪ್ರಯತ್ನ ಮಾಡ್ತಿರ್ತಾರೆ, ಅಲ್ಲಿ ಕೂಡ ಉತ್ತಮ ಸಂಬಂಧ ನಿಮಗೆ ಸಿಗೋ ಸಾಧ್ಯತೆಗಳು ಇರುತ್ತೆ. ಗಂಡ ಹೆಂಡತಿ ಯಾವ್ದಾದ್ರು ಅನವಶ್ಯಕ ವಿಚಾರಗಳಿಗೆ ಕಿರಿಕಿರಿ ಮಾಡ್ಕೊಂಡು ದೂರವಾಗಿದ್ರೆ ಇಲ್ಲಿ ಹತ್ರವಾಗುವ ಸಾಧ್ಯತೆಗಳು ಈ ಒಂದು ಮಿಥುನ ರಾಶಿಯವರಿಗೆ ಖಂಡಿತವಾಗೂ ಇದೆ. ಆಮೇಲೆ ವೈವಾಹಿಕ ಜೀವನದಲ್ಲಿ ಏನೇ ತಲ್ಲಣಗಳು, ಕಿರಿಕಿರಿಗಳಿದ್ರು ಅದು ಸರಿಯಾಗಿ ಗಂಡ ಹೆಂಡತಿ ಮಧ್ಯೆ ಒಂದು ಸಾಮರಸ್ಯ ಮೂಡುವಂತಹ ಸಾಧ್ಯತೆಗಳು ಈ ಒಂದು ಮಿಥುನ ರಾಶಿಯವರಿಗೆ ಇದೆ ಅಂತ ಹೇಳ್ಬೋದು. ಆಮೇಲೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕೂಡ ಇದು ಒಳ್ಳೇದು, ವಿದ್ಯಾರ್ಥಿಗಳಿಗೂ ಒಳ್ಳೇದು. ಯಾಕೆಂದ್ರೆ ಗುರುಗ್ರಹ ಪಂಚಮ ಭಾವವನ್ನ ಡೈರೆಕ್ಟ್ ಆಗಿ ವೀಕ್ಷಣೆ ಮಾಡೋದು ಕೂಡ ವಿದ್ಯಾರ್ಥಿಗಳಿಗೆ, ನೀವೇನಾದೀಗ ಎಕ್ಸಾಮ್ ಟೈಮಲ್ಲಿ ಸ್ಕೋರ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಕೂಡ ಉತ್ತಮವಾಗಿರುವಂತಹ ಅಂಕಗಳನ್ನ ಅವ್ರು ಪಡೀತಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳ್ಳೇದು, ಗೌರ್ಮೆಂಟ್ ಜಾಬ್ ಆಗಿರ್ಬೋದು. ಇನ್ನು ಉದ್ಯೋಗದ ವಿಷಯದಲ್ಲಿ ನಾನು ಹೇಳೋದಾದ್ರೆ ಸ್ವಲ್ಪ ನೆಗೆಟಿವ್ ಇದೆ. ಅಷ್ಟಮಾಧಿಪತಿ ದಶಮದಲ್ಲಿ ಇರೋದು ಒಳ್ಳೇದಲ್ಲ, 12ನೇ ಮನೆ ಅಧಿಪತಿ ಇರೋದು ಒಳ್ಳೇದಲ್ಲ. ಇದು ಬಂದು ಜಾಬ್ ಅಲ್ಲಿ ಒಂದು ಫ್ಲಕ್ಚುಯೇಷನ್, ಇರೋ ಜಾಬ್ ಇಂದ ದೂರ ಹೋಗುವಂಥದ್ದು, ಬಿಟ್ಟು ಬಿಡುವಂಥದ್ದು, ನಿಮ್ಮನ್ನೇ ಅಲ್ಲಿಂದ ಕಳಿಸುವಂತ ಸಾಧ್ಯತೆಗಳು ಇರುತ್ತೆ. ಜಾಬ್ ಅಲ್ಲಿ ಯಾವಾಗಲೂ ಸಹ ನಿಮಗೆ
ವಿದೇಶದ ಉದ್ಯೋಗ ಪ್ರಯತ್ನ ಮಾಡ್ತಿದ್ರೆ ಒಳ್ಳೇದು, ಅಥವಾ ನೀವಿರೋ ಸ್ಥಳದಿಂದ ದೂರದ ಸ್ಥಳದಲ್ಲಿ ಯಾವ್ದಾದ್ರು ಉದ್ಯೋಗದ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡ್ತಿದ್ರೆ ಒಳ್ಳೇದು. ಆದರೆ ಹೊಸ ಉದ್ಯೋಗ ನೀವಿರೋ ಸ್ಥಳದಲ್ಲೇ ಇರೋ ಪ್ಲೇಸ್ ಅಲ್ಲಿ ಟ್ರೈ ಮಾಡ್ತಿದ್ರೆ ಬಹಳ ವಿಳಂಬವಾಗುತ್ತೆ. ಈ ಒಂದು ವಾರದಲ್ಲಿ ಘರ್ಷಣೆಗಳು ನಿಮಗೆ ಕಿರಿಕಿರಿಗಳನ್ನು ಉಂಟು ಮಾಡುವ ಸಾಧ್ಯತೆ ಇರುತ್ತೆ. ಬಹಳ ಕೇರ್ಫುಲ್ ಆಗಿರಿ. ಉದ್ಯೋಗಕ್ಕಿಂತ ನಿಮ್ಮ ಬಿಸ್ನೆಸ್ ಅನ್ನ ಅರಸಿ ಹೋಗ್ತಾ ಇದೆ, ನಿಮಗೆ ಸಕ್ಸಸ್ ಸಿಗ್ಬೋದು. ಹೊಸ ದಾರಿ, ಹೊಸ ಉತ್ಸಾಹ, ಹುಮ್ಮಸ್ಸು ಕೊಡುವಂತಹ ವ್ಯಕ್ತಿಗಳು ಕೂಡ ನಿಮ್ಮ ಜೊತೆ ಆಗ್ಬೋದು. ಈ ಸಾಧ್ಯತೆಗಳಿರುತ್ತೆ. ಆಮೇಲೆ ಚತುರ್ಥ ಭಾವ ಕೂಡ ಗ್ರಹಗಳನ್ನು ನೋಡ್ತಾ ಇದ್ರೆ ಉತ್ತಮವಾಗಿರುವಂತಹ ಕುಟುಂಬದ ಕೌಟುಂಬಿಕ ವಾತಾವರಣ ನಿಮ್ಮದಾಗುತ್ತೆ. ನವಮ ಭಾವವನ್ನು ನೋಡ್ತಾ ಇದ್ರೆ ನೀವು ಬಹಳ ದೂರ ಸ್ಥಳಕ್ಕೆ ಟ್ರಾವೆಲ್ ಮಾಡುವಂಥದ್ದು, ದೂರದ ಸ್ಥಳ ಇರುವಂತಹ ದೇವಸ್ಥಾನಗಳಿಗೆ ನೀವು ಟ್ರಾವೆಲ್ ಮಾಡುವಂತಹ ಸಾಧ್ಯತೆಗಳು ಬಹಳ ಹೆಚ್ಚಾಗಿದೆ. ಸಾಲದಿಂದ ಹೊರಬರ್ಲಿಕ್ಕೆ ನಿಮಗೊಂದು ಮಾರ್ಗ ಸಿಗುತ್ತೆ. ಈಗ ಸಾಲ ಅತಿಯಾಗಿದೆ ಸರ್, ನನಗೆ ಕಷ್ಟ ಆಗ್ತಿದೆ ಅಂತಂದ್ರೆ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಸಾಲದಿಂದ ಹೊರಗಡೆ ಬರಬೇಕು. ಆ ತರ ಸಮಸ್ಯೆ ನೀವು ಎದುರಿಸ್ತಿದ್ದೀರಾ ಅಂತಂದ್ರೆ ಖಂಡಿತವಾಗಲೂ ಸಹ ಒಂದು ಅವಕಾಶ ಒದಗಿ ಬರುತ್ತೆ. ಸಾಲದಿಂದ ಹೊರಗಡೆ ಬರೋದಕ್ಕೆ ಒಂದು ಸೋರ್ಸ್ ಆಫ್ ಇನ್ಕಮ್ ಜಾಸ್ತಿ ಆಗ್ಬೋದು, ಒಂದು ಯಾವುದೋ ಒಂದು ಮಹತ್ತರವಾದ ದಾರಿ ನಿಮಗೆ ಸಿಗ್ಬೋದು. ಆಮೇಲೆ ಉದ್ಯೋಗದಲ್ಲಿ ಕೂಡ ಬದಲಾವಣೆ ನಾನು ಹೇಳಿದ್ದೀನಿ, ಸಾಲದಿಂದ ಹೊರಗಡೆ ಬರುವಂತಹ ಸಾಧ್ಯತೆಗಳ ಬಗ್ಗೆ ಹೇಳಿದ್ದೀನಿ. ಆಮೇಲೆ ಘರ್ಷಣೆಗಳು ಕುಟುಂಬದಲ್ಲಿ ಆಗುವಂತಹ ಸಾಧ್ಯತೆ ಏನಿಲ್ಲ. ಅಣ್ಣ ತಮ್ಮದ್ರ ಮುಂದೆ ಘರ್ಷಣೆ ಆಗುವುದು 3ನೇ ಮನೆಯಲ್ಲಿ ಇರುವಂತಹ ಕೇತು ಗ್ರಹದಿಂದ. ಆಮೇಲೆ ಆನ್ಸಿಸ್ಟ್ರಲ್ ಪ್ರಾಪರ್ಟಿ ರಿಲೇಟೆಡ್ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿಗಳಾಗುತ್ತೆ. ಪಿತ್ತಾರ್ಜಿತವಾಗಿ ನಿಮ್ಗೇನೋ ಪ್ರಾಪರ್ಟಿ ಬರೋದಿರುತ್ತೆ. ಅಂತ ಸಂದರ್ಭದಲ್ಲಿ ನಿಮಗೆ ಅಲ್ಲಿ ಅನವಶ್ಯಕವಾದಂತಹ ಕಿರಿಕಿರಿಗಳು ಉಂಟಾಗಬಹುದು. ನವಮ ಭಾವದಲ್ಲಿರುವಂತಹ ರಾಹುವಿಂದ ಬ್ಯಾಡ್ ಹ್ಯಾಬಿಟ್ಸ್ ಕಡೆಗೆ, ನೆಗೆಟಿವ್ ವಿಚಾರಗಳಿಗೆ ಮನಸ್ಸು ಎಳಿಬಹುದು. ಅಂದ್ರೆ ಎಲ್ಲ ತರದ ನೆಗೆಟಿವ್ ವಿಚಾರಗಳು, ಹ್ಯಾಬಿಟ್ಗಳು, ಆಲೋಚನೆಗಳು ಇದ್ರ ಕಡೆ ನಿಮ್ಮ ಮನಸ್ಸು ಎಳಿಬಹುದು. ಸ್ವಲ್ಪ ನೀವು ಅದ್ರ ಕಡೆ ಗಮನ ಕೊಡೋಕೆ ಹೋಗ್ಬೇಡಿ, ಮನಸ್ಸನ್ನ ಕಂಟ್ರೋಲ್ ಇಟ್ಕೊಳ್ಳಿ. ಹೊಸ ಬಿಸ್ನೆಸ್ ವ್ಯವಹಾರ ಮಾಡ್ತಿರೋರಿಗೆ ಒಳ್ಳೇದು, ಲಾಭದಾಯಕವಾಗಿರುತ್ತೆ. ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿರೋರಿಗೆ ಬಹಳ ಅನುಕೂಲವಾಗುತ್ತೆ. ಆಮೇಲೆ ಕೃಷಿಕರಿಗೆ ಒಳ್ಳೇದಾಗುತ್ತೆ. ಫುಡ್ ರಿಲೇಟೆಡ್ ಬಿಸ್ನೆಸ್ ಮಾಡ್ತಿರೋರಿಗೆ ಬಹಳ ಅನುಕೂಲ ಆಗುವ ಸಾಧ್ಯತೆ. ಬಟ್ಟೆಗಳು ಈ ರೀತಿ ಬಿಸ್ನೆಸ್ ಮಾಡೋರಿಗೆ ಬಹಳ ಅನುಕೂಲವಾಗುತ್ತೆ. ಆಮೇಲೆ ವಾಮಚಾರ ಈ ತರ ನೆಗೆಟಿವ್ ಎನರ್ಜಿ ಪ್ರಾಬ್ಲಮ್ ಇಂದ ಫೇಸ್ ಮಾಡ್ತಿದ್ರೆ ಒಂದು ಮುಕ್ತಿ ಸಿಗುತ್ತೆ, ದಾರಿ ಸಿಗುತ್ತೆ ಬಗೆಹರಿಸ್ಕೊಳ್ಳೋದಕ್ಕೆ. ಸೊ ಇಷ್ಟು ವಿಚಾರಗಳು ಮಿಥುನ ರಾಶಿ ಬಟ್ಟಿದ್ದು.